ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಮಾಡಲ್ ವರ್ಬ್ಸ್ ಮಾಡಲ್ ವರ್ಬ್ಸ್ ಅಂದ್ರೇನು? ಕ್ಯಾನ್, ಕುಡ್, ವಿಲ್, ವುಡ್, ಶಾಲ್, ಶುಡ್, ಮೈಟ್, ಮೇ, ಮಸ್ಟ್ ಇವೆಲ್ಲ ನಾವು ಇಂಗ್ಲೀಷ್ನಲ್ಲಿ ಬಳಸ್ತೀವಲ್ಲ, ಅದಕ್ಕೆ ನಾವು ಮಾಡಲ್ ವರ್ಬ್ಸ್ ಅಂತ ಹೇಳ್ತೀವಿ. ವರ್ಬ್ಸ್ ಅಂದರೆ ಕ್ರಿಯೆ, ಆದರೆ ಇದು ವಿಶಿಷ್ಟವಾದ ಕ್ರಿಯೆ. ಓಕೆ, ಒಂಥರ ವಿಚಿತ್ರ ಅಂತ ಅನಿಸ್ಬೋದು ನಿಮಗೆ. ಕ್ಯಾನ್ ಎಲ್ಲಿ ಬಳಸಬೇಕು, ಕುಡ್ ಎಲ್ಲಿ ಬಳಸಬೇಕು ಅಂತ ಕನ್ಫ್ಯೂಸಲ್ಲಿ ಎಷ್ಟೋ ಜನ ಇದ್ದಾರೆ. ಓಕೆ, ಸೊ ಈ ಪಾಠದಲ್ಲಿ ನಾವು ಕ್ಯಾನ್ ಬಹಳಷ್ಟು ಕಡೆ ನಾವು ಬಳಸ್ತೀವಿ. ಒಂದು 6-7 ಸನ್ನಿವೇಶಗಳಲ್ಲಿ ನಾವು ಬಳಸ್ತೀವಿ. ಇಲ್ಲಿ ನಾವು ತಗೋತಾ ಇರೋದು ಕ್ಯಾನ್ ಎಬಿಲಿಟಿ ಅಂದರೆ ಸಾಮರ್ಥ್ಯ ಅಂದರೆ ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ, ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೆ ಅದನ್ನು ನಾವು ಹೇಳಬೇಕಾದ್ರೆ ನಾವು ಕ್ಯಾನ್ನ ಭಾಳಷ್ಟು ಸಲ ಕ್ಯಾನ್ ಬಳಸ್ತೀವಿ. ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್, ಐ ಕ್ಯಾನ್ ರೀಡ್ ಇಂಗ್ಲೀಷ್, ಐ ಕ್ಯಾನ್ ರೈಟ್ ಇಂಗ್ಲೀಷ್. ಓಕೆ, ಆರ್ ಐ ಕ್ಯಾನ್ ಸ್ವಿಮ್, ಐ ಕ್ಯಾನ್ ರನ್ ಫಾಸ್ಟ್, ಐ ಕ್ಯಾನ್. ನನ್ನ ಕೈಲಿ ಏನಾಗುತ್ತೆ, ನಮ್ಮ ಕೈಲಿ ಏನಾಗುತ್ತೆ ಅನ್ನೋದು ಮಾತ್ರ ಅಲ್ಲ, ಬೇರೆಯವ್ರ ಕೈಲಿ ಏನಾಗುತ್ತೆ, ಅವ್ರ ಕೈಲಿ ಏನಾಗುತ್ತೆ, ಅವಳ ಕೈಲಿ ಏನಾಗುತ್ತೆ, ಅದರ ಕೈಲಿ ಏನಾಗುತ್ತೆ. ಸೊ ಐ, ಯು, ವಿ, ದೇ, ಹಿ, ಶಿ, ಇಟ್ ಈ ಪ್ರೊನೌನ್ಸನ್ನು ಬಳಸ್ಬಿಟ್ಟು ನಾವು ಅವ್ರ ಕೈಲಿ ಏನಾಗುತ್ತೆ ಅನ್ನೋದನ್ನು ಹೇಳಬೇಕಾದ್ರೆ ದೇ ಕ್ಯಾನ್ ಸ್ವಿಮ್ ಅಂತ ಹೇಳ್ಬೋದು. ಓಕೆ, ಕ್ಯಾನ್ ಅನ್ನೋ ಎಬಿಲಿಟಿ ಅಂತ ಬಳಸಿದಾಗ ಯಾವ್ಯಾವ ಥರ ಎಕ್ಸಾಂಪಲ್ಸ್ ನಾವು ಹೇಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಈ ಹಿಂದೆ ನಾನು ಮಾಡಲ್ ವರ್ಬ್ಸ್ನ ಯಾವ ಥರ ಬಳಸಬೇಕು ಇಂಟ್ರೊಡಕ್ಷನಲ್ಲಿ ಅದನ್ನು ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಮಾಡಲ್ ವರ್ಬ್ಸ್ 1 ಅಂತಿದೆ, ಅದರ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತದೆ. ಜಸ್ಟ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ, ಐ ವಿಲ್ ಬಿ ದೇರ್ ಟು ಟೀಚ್ ಯು. ಓಕೆ ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ಬಹುಶಃ ನೀವು ಕ್ಯಾನ್ ಅನ್ನೋದು ತಪ್ಪಾಗಿ ಬಳಸ್ಬೋದು ಅಥವಾ ನಿಮಗೆ ಬಳಸದೆ ಎಲ್ಲೆಲ್ಲಿ ಬಳಸಬೇಕು ಅಂತ ಗೊತ್ತಾಗ್ತಾನೆ ಇರ್ಬೋದು. ಸೊ ಹಾಗಾಗಿ ದಯವಿಟ್ಟು ಕೊನೆ ತನಕ ನೋಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕನ್ನು ಕೊಡಿ ಆ್ಯಂಡ್ ವಿಡಿಯೋನ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಓಕೆ ಸ್ನೇಹಿತರೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬೋದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಕಲಿಬೋದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೇಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ. ಓಕೆ, ಕ್ಯಾನನ್ನು ನಾವು ಹೇಳ್ದಂಗೆ ಸಾಮರ್ಥ್ಯ, ಎಬಿಲಿಟಿ. ಓಕೆ, ನನ್ನ ಕೈಲಿ ಅದಾಗುತ್ತೆ, ನನ್ನ ಕೈಲಿ ಇದಾಗುತ್ತೆ. ಫಸ್ಟ್ ಎಕ್ಸಾಂಪಲ್, ಒಂದು ಸುಮ್ಮನೆ ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. ಫಸ್ಟ್ ಎಕ್ಸಾಂಪಲ್, ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಇದರ ಅರ್ಥ ಏನು? ನಾನು ಇಂಗ್ಲೀಷ್ ಮಾತಾಡಬಲ್ಲೆ. ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಅಂದರೆ ನಾನು ಇಂಗ್ಲೀಷ್ ಮಾತಾಡಬಲ್ಲೆ ಅಂತ. ಅಂದರೆ ನನಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಆಗುತ್ತೆ. ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಆಗಲಿಲ್ಲ ಅಂದರೂ ಆಗುತ್ತೆ ಅಂತ ಅಂದ್ಕೊಳ್ಳಿ, ಬಿಕಾಸ್ ಯು ಆರ್ ಲರ್ನಿಂಗ್, ರೈಟ್? ಈಗ ಇಲ್ಲಿ ನಾವು ಕ್ಯಾನ್ ಯಾಕೆ ಬಳಸಿದ್ದೀವಿ ಅಂತ ಹೇಳಿದ್ರೆ, ನಮಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರುತ್ತೆ ಅಂತ ನಾವು ಹೇಳೋದನ್ನು ಐ ಕ್ಯಾನ್ ಅಂದರೆ ಅದು ನಮ್ಮ ಹತ್ರ ಸಾಧ್ಯ, ನಮ್ಮ ಹತ್ರ ಆಗುತ್ತೆ. ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಓಕೆ, ಆರ್ ನೀವು ಇನ್ನೊಂದು ಉದಾಹರಣೆ ತಗೊಳ್ಬೋದು. ಐ ಕ್ಯಾನ್ ಸ್ಪೀಕ್ ಹಿಂದಿ. ಐ ಕ್ಯಾನ್ ಸ್ಪೀಕ್ ಹಿಂದಿ. ನಿಮಗೆ ಹಿಂದಿ ಬರುತ್ತೆ ಅಂತಾದರೆ ನಾನು ಹಿಂದಿ ಮಾತಾಡಬಲ್ಲೆ.
ನಾನು ಹಿಂದಿ ಮಾತಾಡಬಲ್ಲೆ, ನಾನು ಇಂಗ್ಲೀಷ್ ಮಾತಾಡಬಲ್ಲೆ. ಸೊ ಇಷ್ಟು ಕ್ಯಾನ್ ಅಂದರೆ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ಇಂಗ್ಲೀಷಲ್ಲಿ ಹೇಳಬೇಕಂತೀರ ಕ್ಯಾನ್ ಅಂತ ಬಳಸ್ತೀವಿ. ಈಗ ಇನ್ನು ಕೆಲವು ಉದಾಹರಣೆಗಳನ್ನು ನೋಡೋಣ. ಇದು 2ನೇ ಉದಾಹರಣೆ ಆಯಿತು. 3ನೇದು ಐ ಕ್ಯಾನ್. ನಾವು ಸ್ಪೀಕ್ ಅಂತ ತೊಗೊಂಡಿದ್ದೀವಿ ಮಾತಾಡೋಕ್ಕೆ. ಐ ಕ್ಯಾನ್ ರನ್ ಫಾಸ್ಟ್. ಐ ಕ್ಯಾನ್ ರನ್ ಫಾಸ್ಟ್. ಓಕೆ, ಐ ಕ್ಯಾನ್ ರನ್ ಫಾಸ್ಟ್. ನಾನು ಭಾಳ ಫಾಸ್ಟಾಗಿ ಓಡಬಲ್ಲೆ. ಆರ್ ನಿಮಗೇನಾದರೂ ಟ್ಯಾಲೆಂಟ್ ಇದ್ದರೆ, ನಿಮಗೇನಾದರೂ ಪ್ರತಿಭೆ ಇದ್ದರೆ, ಸಾಮರ್ಥ್ಯ ಬೇರೆ ಪ್ರತಿಭೆ ಬೇರೆ, ನಿಮಗೇನಾದರೂ ಪ್ರತಿಭೆ ಇದ್ದರೆ, ಉದಾಹರಣೆಗೆ ನೀವು ಹಾಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ದೆನ್ ಯು ಕ್ಯಾನ್ ಸೇ ಐ ಕ್ಯಾನ್ ಸಿಂಗ್. ಐ ಕ್ಯಾನ್ ಸಿಂಗ್. ಐ ಕ್ಯಾನ್ ಸಿಂಗ್ ಅಂದ್ರೇನು? ನಾನು ಹಾಡಬಲ್ಲೆ. ಅಥವಾ ಐ ಕ್ಯಾನ್ ಡಾನ್ಸ್. ಐ ಕ್ಯಾನ್ ಡಾನ್ಸ್, ನಾನು ಡಾನ್ಸ್ ಮಾಡಬಲ್ಲೆ. ಆರ್ ಐ ಕ್ಯಾನ್ ಡ್ರಾ ಪಿಕ್ಚರ್ಸ್. ಐ ಕ್ಯಾನ್ ಡ್ರಾ ಪಿಕ್ಚರ್ಸ್. ಅಥವಾ ಐ ಕ್ಯಾನ್ ಪೇಂಟ್. ಐ ಕ್ಯಾನ್ ಪೇಂಟ್, ನನಗೆ ಪೇಂಟಿಂಗ್ ಬರುತ್ತೆ, ನಾನು ಪೇಂಟ್ ಮಾಡಬಲ್ಲೆ. ಓಕೆ, ಐ ಕ್ಯಾನ್ ರನ್ ಫಾಸ್ಟ್ ಅಂದರೆ ನಾನು ವೇಗವಾಗಿ ಓಡಬಲ್ಲೆ. ಐ ಕ್ಯಾನ್ ಡೂ ದ್ಯಾಟ್, ನಾನು ಅದನ್ನು ಮಾಡಬಲ್ಲೆ. ಏನು ಮಾಡಬಲ್ಲೆ? ನಾನು ಫಾಸ್ಟಾಗಿ ಓಡಬಲ್ಲೆ. ಐ ಕ್ಯಾನ್ ಸಿಂಗ್, ನಾನು ಹಾಡಬಲ್ಲೆ ಅಥವಾ ಡಾನ್ಸ್ ಮಾಡಬಲ್ಲೆ, ನೃತ್ಯ ಮಾಡಬಲ್ಲೆ. ಅಥವಾ ನಾನು ಚಿತ್ರ ಬಿಡಿಸಬಲ್ಲೆ. ಅಥವಾ ನಾನು ಪೇಂಟ್ ಮಾಡಬಲ್ಲೆ ಅಂದರೆ ಪೇಂಟಿಂಗ್, ನಾನು ಪೇಂಟ್ ಮಾಡಬಲ್ಲೆ. ಸೊ ಕ್ಯಾನ್ ಎಲ್ಲ ಕಡೆ ನೋಡಿ, ಕ್ಯಾನ್. I can speak English. I can speak Hindi. I can run fast. I can sing. I can dance. I can draw pictures. I can paint. ಈಗ ಇಲ್ಲಿ ನಾವು ಐ ಬದಲು ಬೇರೆ ಏನು ಪ್ರೊನೌನ್ಸ್ ಹಾಕೋಬೋದು, ಬೇರೆ ಯಾವುದಾದ್ರೂ ಲೈಕ್ ಯು ಅಂತ ಹಾಕ್ಕೊಳ್ಳಿ. ಇಲ್ಲಿ ಐ ಬದಲು ಯು ಅಂತ ಹಾಕ್ಕೊಳ್ಳೋಣ. ಯು ಕ್ಯಾನ್ do that. You can do that. ನೀನು ಅದನ್ನು ಮಾಡಬಲ್ಲೆ. ಇನ್ನೊಬ್ಬರಿಗೆ ನಾವು ಮೋಟಿವೇಟ್ ಮಾಡಬೇಕಾದ್ರೆ ಯು ಕ್ಯಾನ್ ಡೂ ದ್ಯಾಟ್, ನೀನು ಅದನ್ನು ಮಾಡಬಲ್ಲೆ. ಅಥವಾ ನೀನು ಅದನ್ನು ಮಾಡಬಹುದು ಅಲ್ಲ, ನೀನು ಅದನ್ನು ಮಾಡಬಲ್ಲೆ, ಯಾಕೆ ಮಾಡ್ತಾ ಇಲ್ಲ ನೀನು? ಯು ಕ್ಯಾನ್ ಡೂ ದ್ಯಾಟ್. ಆರ್ ಶಿ ಕ್ಯಾನ್. She can swim. Or she can dance. She can sing. Or okay, she can play volleyball. ಅವಳಿಗೆ ವಾಲಿಬಾಲ್ ಆಡೋಕ್ಕೆ ಬರುತ್ತೆ, ಅಥವಾ ಅವಳಿಗೆ ವಾಲಿಬಾಲ್ ಆಡೋಕ್ಕೆ ಸಾಧ್ಯ ಇದೆ ಅಂದರೆ ಅವಳು ವಾಲಿಬಾಲ್ ಆಡಬಲ್ಲಳು. ಓಕೆ, ಶಿ ಕ್ಯಾನ್. ಐ ಯು ವಿ ದೇ ಹಿ ಶಿ ಇಟ್ ಏನು ಬೇಕಾದರೆ ಬಳಸ್ಬೋದು. ಇಲ್ಲಿ ನೋಡೋಣ. ಈಗ ಐ ಯು ವಿ ಹಿ ಆಯಿತು, ಹಿ ಬಳಸ್ಬೋದು ಅಥವಾ ಶಿ ಬಳಸ್ಬೋದು. ಆ್ಯಂಡ್ ವಿ ಕ್ಯಾನ್ ಆಲ್ಸೋ ಯೂಸ್ ವಿ ದೇ. ವಿ ಕ್ಯಾನ್ ನಮ್ಮಿಂದ ಆಗೋದು, ನಮ್ಮೆಲ್ಲರಿಂದ ನಾವೆಲ್ಲರೂ ಸೇರಿ ಮಾಡುವಂಥದ್ದು. ವಿ ಕ್ಯಾನ್ ಡೂ ದ್ಯಾಟ್. ಓಕೆ, ವಿ ಕ್ಯಾನ್ ಕ್ಲೀನ್ ದಿಸ್ ರೂಮ್. ಈ ರೂಮನ್ನು ನಾವು ಕ್ಲೀನ್ ಮಾಡಬಹುದು. ವಿ ಕ್ಯಾನ್ ಗೋ ಔಟ್ಸೈಡ್. ನಾವು ಹೊರಗಡೆ ಹೋಗಬಹುದು. ಓಕೆ, ಕ್ಯಾನ್. ಈಗ ಹೊರಗಡೆ ಹೋಗೋದೆಲ್ಲ
ಸಾಮರ್ಥ್ಯ ಅಂತ ಹೇಳೋಕ್ಕಾಗಲ್ಲ. ವಿ ಕ್ಯಾನ್ ಬಿಲ್ಡ್ ಬಿಲ್ಡಿಂಗ್ಸ್. ಓಕೆ, ನಾವೆಲ್ಲರೂ ಸೇರಿ ಮಾಡೋಕ್ಕಾಗುವಂತಹ ಕೆಲವು ವಿಷಯಗಳಿರ್ತಾವಲ್ಲ, ಅದನ್ನು ಹೇಳ್ಬೋದು. ಓಕೆ, ಸೊ ವಿ ಕ್ಯಾನ್, ದೇ ಕ್ಯಾನ್ ಕುಕ್ ವೆರಿ ವೆಲ್. ದೇ ಕ್ಯಾನ್ ಕುಕ್ ವೆರಿ ವೆಲ್ ಆರ್ ವಿ ಕ್ಯಾನ್ ಕುಕ್ ವೆರಿ ವೆಲ್. ನಾವು ಚೆನ್ನಾಗಿ ಅಡುಗೆ ಮಾಡುತ್ತೇವೆ ಅಥವಾ ನಾವು ಅಡುಗೆ ಚೆನ್ನಾಗಿ ಮಾಡಬಲ್ಲೆವು. ಅವರು ಅಡುಗೆ ಚೆನ್ನಾಗಿ ಮಾಡಬಲ್ಲರು. ಇಲ್ಲಿ ನೋಡಿ, ಶಿ ಕ್ಯಾನ್ ಸ್ವಿಮ್ ಆರ್ ಶಿ ಕ್ಯಾನ್ ಪ್ಲೇ ವೆರಿ ವೆಲ್. ವಾಲಿಬಾಲ್. ಯು ಕ್ಯಾನ್ ಡೂ ದ್ಯಾಟ್, ಅದನ್ನು ನೀನು ಮಾಡ್ಬೋದು. ಇಲ್ಲಿ ಯು ಬದಲು ಐ ಅಂತಲೂ ಹಾಕೋಬೋದು. ಐ ಕ್ಯಾನ್ ಡೂ ದ್ಯಾಟ್, ಐ ಅಂತಲೂ ಹಾಕೋಬೋದು. ಇಲ್ಲಿ ಐ ಕ್ಯಾನ್ ಡೂ ದ್ಯಾಟ್, ಹಿ ಕ್ಯಾನ್ ಡೂ ದ್ಯಾಟ್, ಶಿ ಕ್ಯಾನ್ ಡೂ ದ್ಯಾಟ್. ನಾನು ಅದನ್ನು ಮಾಡ್ಬೋದು, ನೀನು ಅದನ್ನು ಮಾಡ್ಬೋದು, ಅವಳು ಅದನ್ನು ಮಾಡ್ಬೋದು, ಯಾರು ಬೇಕಾದರೂ ಎನಿಬಡಿ ಕ್ಯಾನ್ ಡೂ ದ್ಯಾಟ್. ಎನಿಬಡಿ ಅಂದರೆ ಯಾರು ಬೇಕಾದರೂ. ಓಕೆ, ಸೊ ಇವಿಷ್ಟು ಸ್ನೇಹಿತರೆ ಎಕ್ಸಾಂಪಲ್ಸನ್ನು ಭಾಳಷ್ಟು ನೀವು ಇದೇ ಥರ ಮಾಡ್ಬೋದು. ಸೊ ಇಲ್ಲಿ ಕ್ಯಾನ್, ನಮ್ಮಿಂದ ಸಾಧ್ಯವಾಗುವಂತಹ ಏನೇನು ಸಾಧ್ಯವಾಗುತ್ತೆ ಅದನ್ನು ನಾವು ಕ್ಯಾನ್ ಅಂತ ಹೇಳ್ತೀವಿ. ಬಟ್ ಎಬಿಲಿಟಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ ಅದನ್ನು ವರ್ತಮಾನ ಕಾಲದಲ್ಲಿ ಮಾತ್ರ ಹೇಳುವಂಥದ್ದು. ಓಕೆ, ವರ್ತಮಾನ ಕಾಲ. ಎಬಿಲಿಟಿ ಕ್ಯಾನ್ ಇನ್ ಪ್ರೆಸೆಂಟ್. ವರ್ತಮಾನ ಕಾಲ. ವರ್ತಮಾನ ಕಾಲದಲ್ಲಿ, ವರ್ತಮಾನ ಕಾಲ ಅಂದರೆ ಏನು? ಐ ಕ್ಯಾನ್ ಅಂದರೆ ಈಗ ಅಥವಾ ಮುಂದೆ. ವರ್ತಮಾನ ಕಾಲ ಮತ್ತು ಫ್ಯೂಚರ್, ಭವಿಷ್ಯ ಕಾಲದಲ್ಲಿ ಹೇಳುವಂಥದ್ದು. ಎಸ್ಪೆಷಲಿ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಐ ಕ್ಯಾನ್ ಡೂ ದ್ಯಾಟ್ ಟುಮಾರೋ, ನಾನು ಅದನ್ನು ನಾಳೆ ಮಾಡಬಲ್ಲೆ ಅಂತ ಹೇಳಿದಾಗ ಅದು ಫ್ಯೂಚರ್ ಆಗುತ್ತೆ. ಓಕೆ, ಇವಿಷ್ಟು ನೀವು ಕ್ಯಾನ್ ಎಲ್ಲಿ ಬಳಸ್ತೀರಿ ಅಂತ ಹೇಳಿದ್ರೆ ವರ್ತಮಾನ ಕಾಲದಲ್ಲಿ ಮಾತ್ರ ಬಳಸಬೇಕು. ಕ್ಯಾನ್, ದೇ ಕ್ಯಾನ್ ಬರ್ದಿಲ್ವಲ್ಲಿ, ಕ್ಯಾನ್ ಕುಕ್. ಓಕೆ, ವರ್ತಮಾನ ಕಾಲದಲ್ಲಿ ಮಾತ್ರ ಕ್ಯಾನ್ನ ಬಳಸಬೇಕು. ಐ ಕ್ಯಾನ್ ಡೂ ದ್ಯಾಟ್, ಯು ಕ್ಯಾನ್ ಡೂ ದ್ಯಾಟ್, ಹಿ ಕ್ಯಾನ್ ಡೂ ದ್ಯಾಟ್, ಶಿ ಕ್ಯಾನ್ ಡೂ ದ್ಯಾಟ್, ವಿ ಕ್ಯಾನ್ ಡೂ ದ್ಯಾಟ್, ದೇ ಕ್ಯಾನ್ ಡೂ ದ್ಯಾಟ್. ಯಾವಾಗ? ವರ್ತಮಾನ ಕಾಲದಲ್ಲಿ. ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಅದು ಫ್ಯೂಚರ್ ಆಗುತ್ತೆ. ಬಟ್ ಅವರಿಗೆ ಮಾಡೋ ಎಬಿಲಿಟಿ ಇದೆ ಅನ್ನೋದನ್ನು ಹೇಳಬೇಕಾದ್ರೆ ಅದು ವರ್ತಮಾನ ಕಾಲ. ಓಕೆ, ಎಸ್ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ನಾನು ನಿಮಗೆ ಕ್ಯಾನ್ ಎಬಿಲಿಟಿ ಆಯಿತು, ಕ್ಯಾನ್ ಪರ್ಮಿಷನ್. ಕ್ಯಾನ್ ನಾವು ಪರ್ಮಿಷನ್ ಅಂತಲೇ ಬಳಸ್ತೀವಿ. ಅನುಮತಿ ಎಲ್ಲೆಲ್ಲಿ ಅನುಮತಿ ಕೇಳೋದು ಮತ್ತು ಅನುಮತಿ ಕೊಡೋದು ಸನ್ನಿವೇಶಗಳು ಬಂದಾಗ ಕ್ಯಾನ್ ಯೂಸ್ ಮಾಡೋದು ಹೇಗೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಈ ವಿಡಿಯೋನ ನೋಡಿದ ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ನಿಮಗೆ ಈ ವಿಡಿಯೋಗೆ ಸಂಬಂಧಪಟ್ಟ ಏನಾದರೂ ಸಂದೇಹವಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಿಫೋರ್ ಗೋಯಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಟ್ಬಿಡಿ ಹಾಕಿ. ಆ್ಯಂಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳಿದೆ ನಾನು. ಸೊ ಈ ವಿಡಿಯೋ ಎರಡನೇ ವಿಡಿಯೋ ಇದು ಮಾಡೆಲ್ ವರ್ಬ್ಸಲ್ಲಿ. ಮೂರನೇ ವಿಡಿಯೋ ಎಸ್ಪೆಷಲಿ ಫಸ್ಟ್ ನಾನು ಏನೇನು ಬರುತ್ತೆ, ಎಲ್ಲೆಲ್ಲಿ ಬರುತ್ತೆ, ಯಾವ್ಯಾವ ಸನ್ನಿವೇಶಗಳಲ್ಲಿ ನಾವು ಮಾಡೆಲ್ ವರ್ಬ್ಸ್ ಎಲ್ಲದನ್ನು ಬಳಸಬೇಕು ಅನ್ನೋದನ್ನು ಸಿಂಪಲಾಗಿ ಹೇಳಿದ್ದೀನಿ. ಆಮೇಲೆ ಇಂಟ್ರೊಡಕ್ಷನ್, ಮಾಡೆಲ್ ವರ್ಬ್ಸ್ ಅಂದರೆ ಏನು, ಎಲ್ಲಿ ಬಳಸಬೇಕು ಅನ್ನೋದನ್ನು ಇನ್ನೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಎರಡು ವಿಡಿಯೋಗಳು ಒಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಫಸ್ಟ್ ವೀಡಿಯೋಸನ್ನು ನೋಡಿ, ಅದಾದ ನಂತರ ಈ ವಿಡಿಯೋಸನ್ನು ನೋಡಿ. ಓಕೆ, ಸೊ ಥ್ಯಾಂಕ್ಸ್ ಅಗೇನ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ until my next video uploads. ಮುಂದಿನ ವಿಡಿಯೋ ಬರೋವರೆಗೂ ನನ್ನ ಎಲ್ಲ ವೀಡಿಯೋಸನ್ನು ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಅಗೇನ್, ಬಾಯ್, ಹ್ಯಾವ್ ಅ ನೈಸ್ ಡೇ.